ರಾಧಾಬಾಯಿ ತಿಮ್ಮಪ್ಪ ಭಂಡಾರಿ ಇವರ ನೆನಪಲ್ಲಿ ನಡೆಯುವಂತಹ ಈ ಸ್ಪೋರ್ಟ್ಸ್ ಅಥ್ಲೆಟಿಕ್ ಸಮಾರಂಭದ ಇವತ್ತು ಉದ್ಘಾಟನೆ. ಈ ಉದ್ಘಾಟನೆಯಲ್ಲಿ ಅದೆಷ್ಟೋ ಕೆಲಸ ಇದ್ರೂ ಗೋಲ್ಡ್ ಮೆಡಲಿಸ್ಟ್ ಆಗಿ ಬಂದಂತಹ ದಿನೇಶ್ ಶೆಟ್ಟಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳು. ಹಾಗೆ ಕುಮಾರಿ ಐಕ್ಯ SLC ಓದ್ತಿರುವಂತೆ ಇಷ್ಟು ಸ್ಮಾಲ್ ಏಜ್ ಅಲ್ಲಿ ಇಷ್ಟು ಸಾಧಿಸೆ ಮಾಡಿದಂತಹ ನಿಮಗೆ ಮುಂದಕ್ಕೂ ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಅಂತ ಹಾರೈಸ್ತೀನಿ. ಇದು ಭಾಷಣ ಮಾಡುವ ಸಭೆ ಖಂಡಿತ ಅಲ್ಲ, ನಾವೆಲ್ಲ ಆಡಕ್ಕೆ ಕಾಯ್ತಾ ಇದ್ದಾರೆ. ಇನ್ನೇನು ಸರ್ವ ಸದಸ್ಯರು ಒಬ್ಬೊಬ್ಬರಾಗಿ ಗ್ರೌಂಡ್ಗೆ ಬರಲಿದ್ದಾರೆ. ಸ್ಪೋರ್ಟ್ಸ್ ಅಂತ ಹೇಳಿದ್ರೆ ನನಗೆ ಅತೀವ ಪ್ರೀತಿ, ಯಾಕಂದ್ರೆ ನನ್ನ 2 ಮಕ್ಕಳು ಕೂಡ ಇಬ್ರು, ಒಬ್ಬಳು ನ್ಯಾಷನಲ್ ಸ್ಟೇಟ್ ಬಾಸ್ಕೆಟ್ಬಾಲ್ ಪ್ಲೇಯರ್ ಕೂಡ 2ನೇವರು. ಏನಕ್ಕೆ ಈ ವಿಷಯನ ಹೇಳ್ತಿದ್ದೀನಿ ಅಂದ್ರೆ, ನಾನು ಮಕ್ಕಳಿಗೆ ಅಪ್ ಟು ಡಿಗ್ರಿ ತನಕ ಒಂದೇ ₹1 ಫೀಸ್ ಕಟ್ಟಿಲ್ಲ. ಯಾಕಂತ ಹೇಳಿದ್ರೆ 3ನೇ ತರಗತಿಯಿಂದಲೂ ಅವರು ಸ್ಟೇಟ್ ಬಾಸ್ಕೆಟ್ಬಾಲ್ ಆಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಷ್ಟು ಅಗತ್ಯ ಈ ಸ್ಪೋರ್ಟ್ಸ್ ಅಂದ್ರೆ, ಇಲ್ಲಿರುವ ಸಣ್ಣ ಮಕ್ಕಳು ಪೇರೆಂಟ್ಸ್ ಇದ್ರೆ ಅವ್ರಿಗೆ ಹೇಳ್ತಾ ಇದೀನಿ, ಸ್ಪೋರ್ಟ್ಸ್ ನೀವು ಸಪೋರ್ಟ್ ಮಾಡಿ. ಯಾಕಂತ ಹೇಳಿದ್ರೆ ಈಕ್ವಲಿ ಎಜುಕೇಶನ್ ಅಷ್ಟೇ ಸ್ಪೋರ್ಟ್ಸಿಗೂ ಕೂಡ ಇಂಪಾರ್ಟೆನ್ಸ್ ಇದೆ. ಗವರ್ಮೆಂಟ್ ಅನೇಕ ಸವಲತ್ತುಗಳಿದೆ, ನಿಮ್ಗೆ ಹೆಸರು ಕೂಡ ಬರುತ್ತೆ. ದಯವಿಟ್ಟು ಸ್ಪೋರ್ಟ್ಸ್ ಅನ್ನು ಕೂಡ ಒಂದು ಭಾಗವಾಗಿ ಅಂಗವಾಗಿ ತಗೋಬೇಕು ಅಂತ ಇಂದು ಬಂದಿರುವ ಎಲ್ಲರಿಗೂ, ಎಲ್ಲ ಕ್ರೀಡಾರ್ಥಿಗಳಿಗೂ ಮತ್ತೊಮ್ಮೆ ಅಡ್ವಾನ್ಸ್ ಆಗಿ ಅಭಿನಂದನೆಗಳನ್ನು ಹೇಳುತ್ತಾ, ಎಲ್ಲರೂ ಚೆನ್ನಾಗಿ ಆಡಿ ಸ್ಪೋರ್ಟ್ಸ್ ಜೊತೆ ಎಲ್ಲರೂ ಒಟ್ಟಾಗಿ ಸೇರೋಣ, ನಾವು ಜೊತೆಯಲ್ಲಿ ಇರ್ತೀವಿ ಅಂತ ಹೇಳ್ತಾ, ಈ ಒಂದು ಮತ್ತೊಮ್ಮೆ ಈ ಕ್ರೀಡಾ ಸಮಿತಿಯ ಸದಸ್ಯರೆಲ್ಲರಿಗೂ ಅಭಿನಂದನೆ ಹೇಳುತ್ತಾ, ಇನ್ನು ಮುಂದೆ ಬರುವಂತಹ ಎಲ್ಲ ಸ್ಪೋರ್ಟ್ಸ್ ಗಳಲ್ಲಿ ಎಲ್ಲರೂ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೀನಿ. ನಮಸ್ಕಾರ.